ಇನ್ನು ಅಮೆರಿಕಾಗೆ ಭೇಟಿ ನೀಡಿದಂತಹ ನರೇಂದ್ರ ಮೋದಿ ಇನ್ನು ಅಮೆರಿಕಾದ ನೂತನ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತಕ್ಕೆ ಆಹ್ವಾನಿಸಿದ್ದಾರೆ. ಟ್ರಂಪ್ಗೆ ಭಾರತಕ್ಕೆ ಆಹ್ವಾನ ನೀಡಿದ್ದಾರೆ ಮೋದಿ. ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ನಮೋ ಭಾರತ ಅಮೆರಿಕ ನಡುವಿನ ಸಂಬಂಧ ವೃದ್ಧಿಯಾಗಲಿ, ನಮಗೆ ದೇಶದ ಅಭಿವೃದ್ಧಿ ಮುಖ್ಯ ಅಂತ ಇದೀಗ ನರೇಂದ್ರ ಮೋದಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇಶವೇ ಸರ್ವಶ್ರೇಷ್ಠ ಎಂಬುದನ್ನ ಟ್ರಂಪ್ನಿಂದ ಕಲಿತಿದ್ದೇನೆ. ನಾವಿಬ್ರು ಒಂದಾಗಿ ಕೆಲಸ ಮಾಡಲು ಬಯಸ್ತೇವೆ. ಅಮೆರಿಕದ ಶ್ವೇತ ಭವನದಲ್ಲಿ ಪ್ರಧಾನಿ ಮೋದಿ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ತಟಸ್ಥ ಅಲ್ಲ, ಶಾಂತಿ ಪರ ಹೋರಾಡುತ್ತೆ. ಭಾರತ ವಿಧಿಸಿದಷ್ಟೇ ಆಮದು ಸುಂಕ ಅಮೆರಿಕ ವಿಧಿಸಲಿದೆ. ನಾವು ಏನೇ ಮಾಡಿದ್ರೂ ದೇಶದ ಅಭಿವೃದ್ಧಿಯೇ ಮುಖ್ಯ. ನಮ್ಮ ಸಭೆ ಅಂದ್ರೆ 1 ಮತ್ತು 11 ಉಭಯ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಗೆ ಮೊದಲ ಆದ್ಯತೆ ನೀಡ್ತೇವೆ. ಇನ್ನು ಭಯೋತ್ಪಾದನೆ ವಿರುದ್ಧ ಭಾರತ ಅಮೆರಿಕ ಒಟ್ಟಾಗಿ ಹೋರಾಟ ಮಾಡುತ್ತೆ ಅಂತ ಇನ್ನು ನರೇಂದ್ರ ಮೋದಿ ಈ ರೀತಿಯಾಗಿ ಹೇಳಿರುವಂಥದ್ದು. ಇನ್ನು ಟ್ರಂಪ್ಗೆ ಭಾರತಕ್ಕೆ ಆಹ್ವಾನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಲವು ಒಪ್ಪಂದಗಳಿಗೂ ಕೂಡ ಸಹಿ ಹಾಕಿದ್ದಾರೆ. ಭಾರತ ಅಮೆರಿಕ ನಡುವಿನ ಸಂಬಂಧ ವೃದ್ಧಿಯಾಗಲಿ, ನಮಗೆ ದೇಶದ ಅಭಿವೃದ್ಧಿ ಮುಖ್ಯ ಅಂತ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿಯಾಗಿ ಹೇಳಿರುವಂಥದ್ದು. ದೇಶವೇ ಸರ್ವಶ್ರೇಷ್ಠ ಎಂಬುದನ್ನ ಟ್ರಂಪ್ನಿಂದ ಕಲಿತಿದ್ದೇನೆ. ನಾವಿಬ್ರು ಒಂದಾಗಿ ಕೆಲಸ ಮಾಡಲು ಬಯಸ್ತೇವೆ. ಅಮೆರಿಕದ ಶ್ವೇತ ಭವನದಲ್ಲಿ ಪ್ರಧಾನಿ ಮೋದಿ ಈ ರೀತಿಯಾಗಿ ಹೇಳಿದ್ದಾರೆ. ಭಾರತ ತಟಸ್ಥ ಅಲ್ಲ, ಶಾಂತಿ ಪರ ಹೋರಾಡುತ್ತೆ. ಭಾರತ ವಿಧಿಸದಷ್ಟೇ ಆಮದು ಸುಂಕ ಅಮೆರಿಕ ವಿಧಿಸಲಿದೆ. ನಾವೇನೇ ಮಾಡಿದ್ರೂ ದೇಶದ ಅಭಿವೃದ್ಧಿಯೇ ನಮಗೆ ಮುಖ್ಯ. ನಮ್ಮ ಸಭೆ ಅಂದ್ರೆ 1 ಮತ್ತು 11 ಉಭಯ ರಾಷ್ಟ್ರಗಳ ಬಾಂಧವ್ಯ ವೃದ್ಧಿಗೆ ಮೊದಲ ಆದ್ಯತೆಯನ್ನ ಕೊಡ್ತೇವೆ. ಭಯೋತ್ಪಾದನೆ ವಿರುದ್ಧ ಭಾರತ ಅಮೆರಿಕ ಒಟ್ಟಾಗಿ ಹೋರಾಟ ಮಾಡುತ್ತೆ ಅಂತ ನರೇಂದ್ರ ಮೋದಿ ಈ ರೀತಿಯಾಗಿ ಹೇಳಿರುವಂಥದ್ದು. ಇನ್ನು ಮೋದಿ ಭೇಟಿ ಬೆನ್ನಲ್ಲೇ ಟ್ರಂಪ್ ದೊಡ್ಡ ಘೋಷಣೆಯನ್ನ ನೀಡಿದ್ದಾರೆ. ಉಗ್ರ ತಹವೂರ್ ರಾಣಾ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮುಂಬೈ ದಾಳಿಯ ಸಂಚುಕೋರ ತಹವೂರ್ ರಾಣಾ ಇನ್ನು ರಾಣನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ರಾಣಾ ಹಸ್ತಾಂತರಕ್ಕೆ ಟ್ರಂಪ್ ಆಡಳಿತ ಅನುಮೋದನೆಯನ್ನ ನೀಡಿದೆ. ನೋಡಿ, ಮೋದಿ ಭೇಟಿ ಬೆನ್ನಲ್ಲೇ ಟ್ರಂಪ್ ದೊಡ್ಡ ಘೋಷಣೆಯನ್ನ ನೀಡಿರುವಂಥದ್ದು. ಉಗ್ರ ತಹವೂರ್ ರಾಣಾ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮುಂಬೈ ದಾಳಿಯ ಸಂಚುಕೋರ ಈ ತಹವೂರ್ ರಾಣಾ ಇನ್ನು ರಾಣನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ರಾಣಾ ಹಸ್ತಾಂತರಕ್ಕೆ ಟ್ರಂಪ್ ಆಡಳಿತ ಅನುಮೋದಿಸಿದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಇಂದು ಬೆಳಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಭೇಟಿಯಾದ್ರು. ಇನ್ನು ಉಭಯ ನಾಯಕರ ಮಾತುಕತೆ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. 2008ರ ಮುಂಬೈ ದಾಳಿಯ ಭಯೋತ್ಪಾದಕ ತಹವೂರ್ ರಾಣಾನನ್ನ ಹಸ್ತಾಂತರಿಸುವ ಕುರಿತು ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು 2008ರ ಮುಂಬೈ ಭಯೋತ್ಪಾದಕ ದಾಳಿಯ ಸಂಚುಕೋರರಲ್ಲಿ ಒಬ್ಬನಾದಂತಹ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲು ನನ್ನ ಆಡಳಿತ ಅನುಮೋದನೆ ನೀಡಿದೆ. ಇದನ್ನ ಹಂಚಿಕೊಳ್ಳಲು ಸಂತೋಷ ಆಗ್ತಿದೆ ಎಂದಿದ್ದಾರೆ. ಇನ್ನು ಮುಂಬೈ ದಾಳಿಯ ಅಪರಾಧಿ ತಹವೂರ್ ರಾಣಾನ ಭಾರತಕ್ಕೆ ಹಸ್ತಾಂತರಿಸಲು ಅಮೆರಿಕ ಸುಪ್ರೀಂ ಕೋರ್ಟ್ ಜನವರಿ 25, 2024ರಂದು ಅನುಮೋದನೆ ನೀಡಿತ್ತು. ಈ ಪ್ರಕರಣದಲ್ಲಿ ಆತನ ಶಿಕ್ಷೆಯ ವಿರುದ್ಧದ ಪುನರ್ ಪರಿಶೀಲನಾ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ. ತಹವೂರ್ ರಾಣಾನ 2009ರಲ್ಲಿ FBI ಬಂಧಿಸಿತ್ತು. ಇನ್ನು ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆಯಾಗಿರುವಂತಹ ರಾಣಾ 2008ರ ಮುಂಬೈ ಭಯೋತ್ಪಾದಕ ದಾಳಿ ಪ್ರಕರಣದಲ್ಲಿ ಭಾರತಕ್ಕೆ ಬೇಕಾಗಿದ್ದ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿದ್ದಂತಹ ಮೋದಿ ಅವರ ಜರ್ನಿ ಟುಗೆದರ್ ಪುಸ್ತಕವನ್ನ ಗಿಫ್ಟ್ ಮಾಡಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾದ ಮೋದಿಗೆ ಅವರ್ ಜರ್ನಿ ಟುಗೆದರ್ ಪುಸ್ತಕವನ್ನ ಗಿಫ್ಟ್ ಮಾಡಿದ್ದಾರೆ ಟ್ರಂಪ್. ವಾಷಿಂಗ್ಟನ್ ಡಿಸಿಯ ಶ್ವೇತ ಭವನದಲ್ಲಿ ಟ್ರಂಪ್ ರವರನ್ನ ಭೇಟಿಯಾಗಿದ್ದು ಪುಸ್ತಕದ ಭಾಗವಾಗಿರುವ ಹೌಡಿ ಮೋದಿ ಮತ್ತು ನಮಸ್ತೆ ಟ್ರಂಪ್ ಇನ್ನು ಹೌಡಿ ಮೋದಿ ಕಾರ್ಯಕ್ರಮಗಳ ಹಲವಾರು ಫೋಟೋಗಳು ಕೂಡ ಇದೀಗ ಪ್ರಸ್ತಾಪಿಸಲಾಗಿದೆ. So this is for you. Say something you are
Thank you. Thank you. Thank you. So this is for you, and say something, and you are great. Thank you. Thank you. Thank you. So this is for you, and say something, and you are great. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.